Hello, my dear students. Welcome to our Easy Class YouTube channel. So, ಲಾಸ್ಟ್ ವಿಡಿಯೋನಲ್ಲಿ ಕೆ ವ್ಯಾಲ್ಯೂ ಫೈಂಡ್ ಮಾಡೋದನ್ನು ಕ್ವಶನ್ ಸಾಲ್ವ್ ಮಾಡಿದ್ವಿ. ಸೊ ಅದ್ರ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಇದನ್ನ ಅಪ್ಲೋಡ್ ಮಾಡಿರ್ತೀನಿ, ಇಲ್ಲಾಂದ್ರೆ ನೀವು ಅದು ಸರ್ಚ್ ಮಾಡಿ ನೋಡ್ಕೋಬಹುದು. ಓಕೆ, ಸೊ ಈಗ ಇನ್ನೂ ಒಂದು 3 ಮಾರ್ಕ್ಸ್ ಕ್ವಶನ್ ಡೆರಿವೇಟಿವ್ ಇಂದ ಮೋಸ್ಟ್ ಪ್ರಾಬಬ್ಲಿ ಬೀಳುವಂತ ಚಾನ್ಸ್ ಆಲ್ಮೋಸ್ಟ್ ಇರುವಂತದ್ದು ಆ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, 3 ಮಾರ್ಕ್ಸ್ ಆಗಿರ್ಬೋದು, 2 ಮಾರ್ಕ್ಸ್ ಆಗಿರ್ಬೋದು ಬೀಳುವಂತ ಕ್ವಶನ್ ಇದೆ. ಇದು ನಿಮ್ಮ ಎಕ್ಸರ್ಸೈಸ್ ನಲ್ಲಿ ಬರುವಂತಹ 5.6 ಇಂದ ತಗೊಂಡಿದ್ದೀವಿ. ಓಕೆ, 5.6 ಇಂದ ಎವ್ರಿ ಇಯರ್ ರಿಪೀಟ್ ಆಗಿರುವಂತ ಪ್ರಶ್ನೆ ಇದು. ಅವಕ್ಕ ಏನಂತ ಗೊತ್ತಿದೆ, ಡೆರಿವೇಟಿವ್ ಆಫ್ ಪ್ಯಾರಾಮೆಟ್ರಿಕ್ ಇಕ್ವೇಶನ್ ಅಂತ ಬರುತ್ತೆ. ಡೆರಿವೇಟಿವ್ ಆಫ್ ಪ್ಯಾರಾಮೆಟ್ರಿಕ್ ಇಕ್ವೇಶನ್ ಅಂತ ಬರುತ್ತೆ. ಸೊ ಅದರಲ್ಲಿ ಬರುವಂತ ಪ್ರಶ್ನೆ. ಸೊ ಫಸ್ಟ್ ಆ ಕ್ವಶನ್ ಬರ್ಕೊಳ್ಳೋಣ. ಏನಿದೆ ಕ್ವಶನ್ ಅಂತಂದ್ರೆ ಎಕ್ಸ್ ಈಕ್ವಲ್ಸ್ ಟು ಎ ಕಾಸ್ ಥೀಟಾ ಅಂತ ಹೇಳ್ತಾರೆ, ಕೊಟ್ಟಿದ್ದು. ಆಮೇಲೆ y ಈಕ್ವಲ್ಸ್ ಟು ಬಿ ಕಾಸ್ ಥೀಟಾ ಅಂತ ಬರುತ್ತೆ. ಓಕೆ, ಬಿ ಕಾಸ್ ಥೀಟಾ ಇದು ನಿಮ್ಮ 5.6 ಇಂದ ಎರಡನೇ ಕ್ವಶನ್ ಇದೆ, ಎರಡನೇ ಪ್ರಶ್ನೆ. ಓಕೆ, ಈಗ ನಾವೇನ್ ಫೈಂಡ್ ಮಾಡಬೇಕು, ಫೈಂಡ್ ದಿ dy ಬೈ dx ಅಂತ ಕ್ವಶನ್ ಇದೆ. ಓಕೆ, ಈಗ ಸೊ ಇದಕ್ಕ ಇಲ್ಲಿ ಎಕ್ಸ್ ಮತ್ತು y ಅನ್ನೋ ಎರಡು ವೇರಿಯೇಬಲ್ಸ್ ಒಂದೇ ವೇರಿಯೇಬಲ್ ಮೇಲೆ ಡಿಪೆಂಡ್ ಆಗಿದೆ, ಅಂದ್ರೆ ಒಂದೇ ಫಂಕ್ಷನ್ ಮೇಲೆ ಡಿಪೆಂಡ್ ಆಗಿದೆ. ಯಾವ್ದಾಗಿರ್ಬೋದು, ಥೀಟಾ ಅನ್ನೋದ್ರ ಮೇಲೆ. ಇದು y ಇದ್ರ ಮೇಲೆ ಡಿಪೆಂಡ್ ಆಗಿದೆ, ಥೀಟಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಈ ಟೈಪ್ ಇರುವಂತ ಎಕ್ಸ್ಪ್ರೆಷನ್ ಏನಂತ ಹೇಳ್ತೀವಿ, ಪ್ಯಾರಾಮೆಟ್ರಿಕ್ ಇಕ್ವೇಶನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ಎಕ್ಸ್ ನ ಡೆರಿವೇಟಿವ್ ಮಾಡೋಣ ವಿತ್ ರೆಸ್ಪೆಕ್ಟ್ ಟು ಥೀಟಾ. ಸೊ ಎಕ್ಸ್ ನ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಥೀಟಾ ಮಾಡಿದ್ರೆ ಏನಾಗುತ್ತೆ, ಸೊ dx ಡಿವೈಡೆಡ್ ಬೈ d ಥೀಟಾ ಅಂತ ತಗೊಳ್ಳೋಣ. ಓಕೆ, a ವಾಟ್ ಇಸ್ ಡೆರಿವೇಟಿವ್ ಆಫ್ ಕಾಸ್, ಮೈನಸ್ ಸೈನ್ ಥೀಟಾ ಅಂತ ಆಗುತ್ತೆ. ಓಕೆ, ಇದು dx ಬೈ d ಥೀಟಾ ಆಯ್ತು. ಇದನ್ನ ನಾವೇನಂತ ಒಂದೇ ಇಕ್ವೇಶನ್ ಅಂತ ಹೇಳೋಣ. ಓಕೆ, ಸೊ ಈಗ y ಡೆರಿವೇಟಿವ್ ಏನಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಥೀಟಾ, dy ಬೈ d ಥೀಟಾ ಅಂತ ಬರ್ಕೊಳ್ಳೋಣ. ಓಕೆ, ಈಗ ಬಿ ಕಾನ್ಸ್ಟೆಂಟ್ ಇದೆ, ಅದನ್ನ ಅದೇ ರೀತಿ ಬರ್ಕೊಳ್ಳೋಣ. ಕಾಸ್ಟ್ ಡೆರಿವೇಟಿವ್ ಏನಾಯ್ತು ಈಗ, ಮೈನಸ್ ಸೈನ್ ಥೀಟಾ. ಸೊ ಇದೇನಾಯ್ತು ಈಗ ಎರಡನೇ ಎಕ್ಸ್ಪ್ರೆಷನ್ ಅಥವಾ ಎರಡನೇ ಇಕ್ವೇಶನ್ ಅಂತ ಹೇಳೋಣ. ಈಗ dy ಬೈ dx ಬೇಕಲ್ವಾ ನಮಗೆ. ಸೊ ಅದಕ್ಕಾಗಿ ಈ ಸೆಕೆಂಡ್ ಇಕ್ವೇಶನ್ ಮತ್ತು ಫಸ್ಟ್ ಇಕ್ವೇಶನ್, ಸೊ dy ಬೈ d ಥೀಟಾ ಆಮೇಲೆ dx ಬೈ d ಥೀಟಾ ಡಿವೈಡ್ ಮಾಡೋಣ. ಅಂದ್ರೆ ಡಿವೈಡ್ 2 ಬೈ 1 ಅಂತ ಬರ್ಕೊಳ್ಳೋಣ. ಓಕೆ, ಡಿವೈಡ್ 2 ಬೈ 1 ಅಂತ ಬರ್ಕೊಂಡಾಗ ಏನಾಗುತ್ತೆ, 2 ಅಂದ್ರೆ ಯಾವ್ದಿದೆ, dy ಬೈ d ಥೀಟಾ ಅಂತ ಇದೆ. 1 ಅಂದ್ರೆ dx ಬೈ d ಥೀಟಾ ಅಂತ ಇದೆ, ಅದನ್ನು ಬರ್ಕೊಳ್ಳೋಣ. dy ಬೈ d ಥೀಟಾ ಅಂದ್ರೆ ಏನು, ಮೈನಸ್ ಬಿ ಸೈನ್ ಥೀಟಾ. ಆಮೇಲೆ dx ಬೈ d ಥೀಟಾ ಅಂತಂದ್ರೆ ಏನು, ಮೈನಸ್ ಎ ಸೈನ್ ಥೀಟಾ ಅಂತ ಇದೆ. ಓಕೆ, ಈಗ ಡಿ ಥೀಟಾ ಎರಡು ಏನಾಯ್ತು, ಕ್ಯಾನ್ಸಲ್ ಔಟ್ ಆಯ್ತು. ಓಕೆ, ಈಗ ಉಳಿದಿದ್ದು ಏನಿದ್ರಲ್ಲಿ ಟರ್ಮು dy ಬೈ dx ಅಷ್ಟೇ ಉಳಿತದ. ಓಕೆ, ಮೈನಸ್ ಬಿ ಮೈನಸ್ ಎ ಅಂತಂದ್ರೆ ಏನಾಯ್ತು, ಮೈನಸ್ ಬೈ ಮೈನಸ್ ಪ್ಲಸ್ ಆಯ್ತು. ಸೈನ್ ಥೀಟಾ ಬೈ ಸೈನ್ ಥೀಟಾ ಅಂದ್ರೆ ಅದು ಕ್ಯಾನ್ಸಲ್ ಆಯ್ತು. ಉಳಿದ ಆನ್ಸರ್ ಎಕ್ಸ್ಪ್ರೆಷನ್ ಏನಾಗುತ್ತೆ, ಬಿ ಬೈ ಎ. ಹಾಗಾದ್ರೆ ಡೆರಿವೇಟಿವ್ ಆಫ್ dy ಬೈ dx ಈಕ್ವಲ್ಸ್ ಟು ವಾಟ್, ಬಿ ಬೈ ಎ ಅಂತ ಹೇಳ್ಬೋದು. ಸೊ ಇದು ಇದರ ಆನ್ಸರ್ ಆಗುತ್ತೆ. ಓಕೆ, ಸೊ ಈ ಟೈಪ್ ಯಾವುದೇ ಒಂದು ಪ್ರಶ್ನೆ ಬರಲಿ ಪ್ಯಾರಾಮೆಟ್ರಿಕ್ ಇಕ್ವೇಶನ್ ದಾಗ ಗಿವನ್ ಎಕ್ಸ್ ನ ಥೀಟಾ ಅಥವಾ ಟಿ ಅಂತ ಕೊಟ್ಟಿದ್ರೆ ಫಸ್ಟ್ ಅದನ್ನ ಡೆರಿವೇಟಿವ್ ಮಾಡ್ಕೊಂಡು ಅದನ್ನ ಒಂದೇ ಎಕ್ಸ್ಪ್ರೆಷನ್ ಅಥವಾ ಒಂದೇ ಇಕ್ವೇಶನ್ ಅಂತ ಕರ್ಕೊಳ್ಳಿ. ಎರಡನೇದನ್ನ y ಅಂತ ಇಲ್ಲಿರೋದಲ್ಲ ಅದನ್ನ ಸಪರೇಟ್ ಡೆರಿವೇಟಿವ್ ಮಾಡ್ಕೊಳ್ಳಿ. ಓಕೆ, ಅದನ್ನ ಏನಾಗುತ್ತೆ, dy ಬೈ d ಥೀಟಾ ಅಂತ ಆಗುತ್ತೆ, ಅದು ಮೈನಸ್ ಬಿ ಸೈನ್ ಥೀಟಾ ಬಂದಿರುತ್ತೆ. ಸೊ ನಾವೇನ್ ಮಾಡಿದ್ವಿ, 2 ಬೈ 1 ಡಿವೈಡ್ ಮಾಡ್ತೀನಿ, ಯಾಕಂದ್ರೆ ನಮಗೆ dy ಬೈ dx ಕೇಳಿದಾರಲ್ವಾ, ಅದಕ್ಕೆ ನ್ಯೂಮರೇಟರ್ ನಲ್ಲಿ ಇದು ಬರೋದಕ್ಕೆ ಫಸ್ಟ್ ಗೆ 2 ನ ಡಿವೈಡ್ ಮಾಡ್ಕೊಂಡು 1 ಮಾಡಿದ್ದೀವಿ. ಇದರಿಂದ ಬರುವಂತ ಆನ್ಸರ್ ಏನಾಯ್ತು, p ಬೈ 1 ಆಯ್ತು. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ಇನ್ನೊಂದಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ ಇದೇ 5.6 ನಲ್ಲಿ ಬರುವಂತಹ ಮೂರನೇ ಪ್ರಶ್ನೆ. ಅದು ಎವ್ರಿ ಇಯರ್ ರಿಪೀಟ್ ಆಗಿರುವಂತಹ ಪ್ರಶ್ನೆ ಇದೆ, ಅದನ್ನು ಸಾಲ್ವ್ ಮಾಡ್ತೀನಿ ಈಗ ನೋಡ್ಕೊಳ್ಳಿ. ಓಕೆ, ಥರ್ಡ್ ಕ್ವಶನ್ ಏನಿದೆಪ್ಪ ಅಂತಂದ್ರೆ ಎಕ್ಸ್ ಈಕ್ವಲ್ಸ್ ಟು ಸೈನ್ ಟಿ, y ಈಕ್ವಲ್ಸ್ ಟು ಕಾಸ್ ಟಿ ಅಂತ ಇದೆ. ಅಲ್ಲಿ ಟೀಟಾ ಕೊಟ್ಟಿದ್ರು, ಈ ಪ್ರಶ್ನೆಯಲ್ಲಿ ಟಿ ಅಂತ ಇದೆ. ಇದನ್ನ ಸಾಲ್ವ್ ಮಾಡೋಣ, ಇದೊಂದು ಟೈಪ್ ಡಿಫ್ರೆಂಟ್ ಇದೆ. ಸೊ ಫಸ್ಟ್ ಗೆ ಈ ಎಕ್ಸ್ಪ್ರೆಷನ್ ನ ವಿತ್ ರೆಸ್ಪೆಕ್ಟ್ ಟು ಟಿ ಡಿಫ್ರೆನ್ಶಿಯೇಟ್ ಮಾಡಬೇಕು. ಹಾಗಾದ್ರೆ ಏನಾಯ್ತು, dx ಬೈ dt ಆಯ್ತು. ಓಕೆ, ಸೈನ್ ಟಿ ಡೆರಿವೇಟಿವ್ ಏನಾಯ್ತು, ಕಾಸ್ ಟಿ ಅಂತ ಆಗುತ್ತೆ.
ಓಕೆ, ಹಾಗಾದ್ರೆ ಇತರ ಡೆರಿವೇಟಿವ್ ಮಾಡಬೇಕು. ಏನಾಯ್ತು ಇತರ ಡೆರಿವೇಟಿವ್? dy ಬೈ dt ಅಂತ ಬರ್ಕೊಳ್ಳೋಣ. ಆಮೇಲೆ ಕಾಸ್ 2t ಡೆರಿವೇಟಿವ್. ಕಾಸ್ ಡೆರಿವೇಟಿವ್ ಏನು? ಮೈನಸ್ ಸೈನ್ 2t ಇದೆಲ್ಲ 2t ಆಸ್ ಯೂಶುವಲ್ ಬರೆಯೋಣ. ಈ 2t ಇದು ಪಾಲಿನಾಮಿಯಲ್ ಫಂಕ್ಷನ್ ಇರೋದ್ರಿಂದ 2t ಡೆರಿವೇಟಿವ್ ಏನಾಗುತ್ತೆ? 2 ಇಂಟು ಟಿ. ಟಿ ಡೆರಿವೇಟಿವ್ 1 ಆಗುತ್ತಲ್ಲ, 1 ಇಂಟು 2. ಈ 2t ಡೆರಿವೇಟಿವ್ ಡೈರೆಕ್ಟ್ ಆಗಿ ಏನ್ ಬರೀಬಹುದು ನೀವು? 2 ಅಂತ ಬರೀಬಹುದು. ಹಾಗಾದ್ರೆ ಈ ಎಕ್ಸ್ಪ್ರೆಷನ್ ನ dy ಬೈ dt ಈಕ್ವಲ್ಸ್ ಟು ಮೈನಸ್ 2 ಸೈನ್ 2t ಅಂತ ಬರೀಬಹುದು. ಇದನ್ನ ನೀವು ಒಂದು ಇಕ್ವೇಶನ್ 2 ಅಂತ ಕಾಲ್ ಮಾಡಬಹುದು. ಅದನ್ನ ಒಂದೇದನ್ನ 1 ಅಂತ, ಇದನ್ನ 2 ಅಂತ ಕಾಲ್ ಮಾಡೋಣ. ಸೊ ಇದು 1 ಅಂತ ಕಾಲ್ ಮಾಡೋಣ. ಓಕೆ, ಈಗ dy ಬೈ dx ಕ್ವಶನ್ ಇದಲ್ಲ, ಸೊ ಅದಕ್ಕಾಗಿ 2 ಡಿವೈಡೆಡ್ ಬೈ 1 ಮಾಡೋಣ. 2 ಅಂದ್ರೆ ಯಾವ್ದಿದೆ? ಇದು. ಓಕೆ, ಅದನ್ನ ಬರ್ಕೊಳ್ಳೋಣ. ಫಸ್ಟ್ ಏನಿದೆ? dy ಬೈ dt. 1 ಅಂತಂದ್ರೆ ಏನಿದೆ? dx ಡಿವೈಡೆಡ್ ಬೈ dt. dx ಡಿವೈಡೆಡ್ ಬೈ dt. dy ಬೈ dt ಅಂದ್ರೆ ಏನಿದೆ? ಡೈರೆಕ್ಟ್ ಆಗಿ ಮೈನಸ್ 2 ಸೈನ್ 2t ಅಂತ ಇದೆ. ಓಕೆ, ಹಾಗಾದ್ರೆ dx ಬೈ dt ಏನಿದೆ? dx ಬೈ dt ಏನಂತಿದೆ? cos t ಅಂತ ಇದೆ. cos t ಅಂತ ಇದೆ. ಓಕೆ, ಸೊ ಈಗ ಸಿಂಪ್ಲಿಫಿಕೇಶನ್ ಮಾಡೋಣ. ಓಕೆ, ಸಿಂಪ್ಲಿಫಿಕೇಶನ್ ಆದ್ರೆ dy ಡಿವೈಡೆಡ್ ಬೈ dx ಅಂತ ಬರ್ಕೊಳ್ಬೋದು. ಯಾಕೆ? d θ ಕ್ಯಾನ್ಸಲ್ ಔಟ್. ಈಗ ನೋಡ್ಕೊಡ್ರಿ, ಇಲ್ಲಿ ಸಿಂಪಲ್ ಆಗಿದೆ. ಸೈನ್ 2t ಅಂದ್ರೆ ಫಾರ್ಮುಲಾ ಇದೆ. ಏನಂತ ಒಂದು ಫಾರ್ಮುಲಾ ಇದೆ? 2 ಸೈನ್ t ಇಂಟು ಕಾಸ್ ಟಿ ಅಂತ ಒಂದು ಫಾರ್ಮುಲಾ ಇದೆ. ಅದನ್ನ ಎಕ್ಸ್ಪ್ರೆಷನ್ ಬರ್ಕೊಂಡೆ. ನೀವು ಡಿನೋಮಿನೇಟರ್ ಕಾಸ್ ಟಿ ಅದನ್ನ ಆಸ್ ಯೂಶುವಲ್ ಅದನ್ನ ಬರ್ಕೊಡ್ತೀನಿ. ಈ ಟು ಎರಡು ಏನಾಯ್ತು? ಕ್ಯಾನ್ಸಲ್ ಆಗ. ಈಗ 2 ಇಂಟು 2 ಏನಾಯ್ತು? ಮೈನಸ್ 4 ಆಯ್ತು. ಮೈನಸ್ 4 ಇಂಟು ಏನಾಯ್ತು? ಇದು ಸೈನ್ ಟಿ. ಹಾಗಾದ್ರೆ dy ಬೈ dx ಆನ್ಸರ್ ಏನಾಯ್ತು? ಮೈನಸ್ 4 ಸೈನ್ ಟಿ ಅಂತ ಹೇಳ್ಬಹುದು. ಓಕೆ, ಸೊ ಇದು ಇದರ ಆನ್ಸರ್ ಆಗಿರುತ್ತೆ. ಓಕೆ, ಈ ರೀತಿ ನೀವು ಪ್ಯಾರಾಮೆಟ್ರಿಕ್ ಇಕ್ವೇಶನ್ ಕ್ವಶನ್ ನ ಸಾಲ್ವ್ ಮಾಡಬಹುದು. ಸೊ ನಂಬರ್ ಆಫ್ ಕ್ವಶನ್ಸ್ ಇರೋದ್ರಲ್ಲಿ ಸೊ ನೀವು ಸಾಲ್ವ್ ಮಾಡ್ಕೊಳ್ಬಹುದು. ಸೊ ಆಲ್ಮೋಸ್ಟ್ ಟೀಟಾ ಟಿ ಈ ರೀತಿ ಎಕ್ಸ್ಪ್ರೆಷನ್ ಇರುತ್ತೆ. ಫಸ್ಟ್ ಒಂದೇ ಇಕ್ವೇಶನ್ ನ dx ಬೈ dt ಫೈಂಡ್ ಮಾಡ್ಕೊಳ್ರಿ, ಸಿಂಪಲ್ ಡೆರಿವೇಟಿವ್ ಅಥವಾ ಟೀಟಾ ಇದ್ರೆ ಟೀಟಾ ಮಾಡ್ಕೊಂಡು. ಎರಡನೇ dy ಬೈ ಗಿವನ್ ಯಾವ್ದು ಫಂಕ್ಷನ್ ದಲ್ಲಿ ಇರುತ್ತಲ್ಲ ಅದನ್ನ ನೀವು ಬರ್ಕೊಂಡು 2 ಬೈ 1 ಮಾಡಿದ್ರೆ ಮುಗಿದೋಯ್ತು. ಸೊ ಅದರಿಂದ ಬರುವಂತ ರಿಸಲ್ಟ್ ನಿಮಗೆ dy ಬೈ dx ಬಂದಿರುತ್ತೆ. ಓಕೆ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಆದಷ್ಟು ಎಲ್ಲ ಸ್ಟೂಡೆಂಟ್ಸ್ ಗಳಿಗೆ ಹೆಲ್ಪ್ ಆಗೋ ತರ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಅಂತೂ ಮಾಡೋದನ್ನ ಮರೆಯಕ್ಕೆ ಹೋಗಬೇಡಿ. ಓಕೆ, ಸೊ ಬೈ ಸ್ಟೂಡೆಂಟ್ಸ್.